ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಮತ್ತು ನೂತನ ಸಚಿವರ ಪದಗ್ರಹಣದ ದಿನ ಮತ್ತೊಂದು ದೊಡ್ಡ ಸುದ್ದಿಯಾಗಿತ್ತು. ಅದು ಬಿಕೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನಿಯೋಜಿಸಿದ್ದು. ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹರಿಪ್ರಸಾದ್ ಹೆಸರನ್ನ ಎಐಸಿಸಿ ಪ್ರಕಟಿಸಿಯೇ ಬಿಟ್ಟಿತ್ತು. ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ರು. ಹಾಗಾಗಿ ಜಾರಕಿಹೊಳಿಗೆ ಡಬಲ್ ರೋಲ್ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಪರಮಾಪ್ತರಾಗಿರುವ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು. ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಪರಮಾಪ್ತರಾಗಿರುವ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಮತ್ತು ಅದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ. ಈಗ ಎಐಸಿಸಿ ಸೂಚನೆ ಮೇರೆಗೆ ಕೆಪಿಸಿಸಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಅವರು ನೀಡಿದ ಹೇಳಿಕೆಯೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಹುಟ್ಟಾಗ್ತಾ ಇದೆ. ಹರಿಪ್ರಸಾದ್ ನೇರ ನಿಷ್ಠೂರ ರಾಜಕಾರಣಿ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ನಾಯಕರಿಗಿಂತ ಕಾರ್ಯಕರ್ತರು ಮುಖ್ಯ ಅಂತ ನಂಬ್ಕೊಂಡಿರೋ ರಾಜಕೀಯ ನಾಯಕ. ಹೀಗಾಗಿ ಈಗ ಹರಿಪ್ರಸಾದ್ ಹೇಳಿದ ಒಂದು ಮಾತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇವರು ಕೊಟ್ಟ ಎಚ್ಚರಿಕೆ ಯಾರಿಗೆ, ಯಾವ ಕಾರಣಕ್ಕೆ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಈ ವೇಳೆ ನೀಡಿದ ಹೇಳಿಕೆ ವೈರಲ್ ಆಗ್ತಿರೋದು ಒಂದು ಕಡೆಯಾದ್ರೆ, ಇದು ನಾನಾ ಕಾರಣಕ್ಕೆ ಚರ್ಚೆಗೆ ಕಾರಣವಾಗಿದೆ. ಇದನ್ನ ಭಿನ್ನ ಮತದ ಮುನ್ಸೂಚನೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಹಿಂದಿನಿಂದಲೂ ಬಣ ರಾಜಕಾರಣ ಇದೆ ಅನ್ನೋ ದೊಡ್ಡ ಚರ್ಚೆಯಾಗ್ತಾ ಇದೆ. ಸಿದ್ದು ಸರ್ಕಾರ ಶುರುವಾದ ದಿನದಿಂದಲೂ ಈ ಮಾತು ಇತ್ತು ಬಿಡಿ. ಆದ್ರೆ ಈ ಬಣ ರಾಜಕೀಯದಲ್ಲಿ ಹರಿಪ್ರಸಾದ್ ಯಾರ ಬಣದ ಜೊತೆಯೂ ಗುರುತಿಸಿಕೊಂಡವರಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಹತ್ತಿರ ಆಗಿದ್ರು ಅಂದ್ರೂ ತಪ್ಪಾಗಲ್ಲ. ಹಾಗಾಗಿ ಇವರು ನೀಡಿದ ಹೇಳಿಕೆ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಮೊದಲಿಗೆ ಹರಿಪ್ರಸಾದ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಆಮೇಲೆ ರಾಜಕೀಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಮಾತನಾಡೋಣ. ನಾನು ನಿಮ್ಮ ಮುಂದೆ ಹೇಳ್ತಿರೋದು ಹೇಳಿಕೆಯಲ್ಲ, ಪ್ರಾರ್ಥನೆ. ಯಾರಿಗೆಲ್ಲ ಅಧಿಕಾರ ಬೇಕು, ಸ್ಥಾನಮಾನ ಬೇಕು ಅನ್ನುವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೋಗಲಿ. ಯಾರಿಗೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಬಲಪಡಿಸಬೇಕು ಅನ್ನವರು ನನ್ನ ಜೊತೆಗೆ ಬರಲಿ. ಇಷ್ಟೇ ನಾನು ಹೇಳೋದು. ಇದರಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ಸರ್ಕಾರ ಮತ್ತು ಸಂಘಟನೆಯ ಕೆಲಸವನ್ನ ಹಂಚಿಕೊಂಡು ಹೋಗ್ತೀವಿ ಅಂತ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಆತ್ಮೀಯರೇ, ಇಲ್ಲಿ ಸರ್ಕಾರ ಮತ್ತು ಸಂಘಟನೆಯ ಕೆಲಸವನ್ನ ಹಂಚಿಕೊಂಡು ಕೆಲಸ ಮಾಡ್ತೀವಿ ಅನ್ನೋದು ಒಂದು ಹೇಳಿಕೆ. ಇನ್ನೊಂದು, ಅಧಿಕಾರ ಬೇಕಾದವರು ಸಿಎಂ ಡಿಕೆಶಿ ಜೊತೆಗೆ ಹೋಗಲಿ ಅನ್ನೋದು ಎರಡನೇ ಹೇಳಿಕೆ. ಈ ಎರಡು ಮಾತುಗಳು ನಾನಾ ಕಾರಣಕ್ಕೆ ಚರ್ಚೆಯ ವಿಷಯ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಮೊದಲ ಪತ್ರಿಕಾ ಹೇಳಿಕೆಯಲ್ಲಿ ಕೆಪಿಸಿಸಿ ಕೆಲಸಕ್ಕೆ ತಲೆ ಹಾಕಲು ಬರಬೇಡಿ ಅಂತ ಹರಿಪ್ರಸಾದ್ ಹೇಳಿದ್ರ ಅನ್ನೋ ಗುಸುಗುಸು ಶುರುವಾಗಿದೆ. ಅಂದ್ರೆ ಕೆಪಿಸಿಸಿ ಕೆಲಸ ಬೇರೆ, ಸರ್ಕಾರದ ಕೆಲಸ ಬೇರೆ ಅನ್ನೋ ಮುನ್ಸೂಚನೆ ಕೊಟ್ರ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಇರೋದು ಕಾಂಗ್ರೆಸ್ ಪಕ್ಷದ್ದು. ಹೀಗಾಗಿ ಸರ್ಕಾರ ಅಂತ ಬಂದಾಗ ಪಕ್ಷ ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ಆದ್ರೂ ಹರಿಪ್ರಸಾದ್ ಇಂಥದೊಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಹಿಂದೆ ಹತ್ತಾರು ನಿಗೂಢಾರ್ಥಗಳು ಹೊಯ್ದಾಡ್ತಾ ಇದೆ. ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇದುವರೆಗೂ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ನಾನಾ ಹುದ್ದೆಯನ್ನ ಅಲಂಕರಿಸಿದವರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಪರ್ಮನೆಂಟ್ ಸದಸ್ಯರೂ ಆಗಿರುವ ಇವರು ಈಗಿನ ಗಾಂಧಿ ಕುಟುಂಬದ ರಾಜಕಾರಣದಲ್ಲಿ ಅತ್ಯಂತ ಪರಮಾಪ್ತರಲ್ಲಿ ಒಬ್ರು. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬೇರೆ, ಸರ್ಕಾರದ ಕೆಲಸ ಬೇರೆ ಅನ್ನುವ ಸಂದೇಶವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಿದ್ರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಆತ್ಮೀಯರೇ, ಡಿಕೆಶಿಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗ್ತಾ ಇದೆ. ಅದು ಕೂಡ ಸ್ವಪಕ್ಷದಲ್ಲೇ ಅನ್ನೋದು ಅಚ್ಚರಿ. ಡಿಕೆ ಶಿವಕುಮಾರ್ ಸಿಎಂ, ಹರಿಪ್ರಸಾದ್ ಪಕ್ಷದ ಅಧ್ಯಕ್ಷ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆಗೆ ಗೃಹ ಸಚಿವ ಸ್ಥಾನ ನೀಡಲಾಗಿದೆ. ಹೀಗಾಗಿ ಈ ಮೂವರು ನಾಯಕರು ಒಗ್ಗಟ್ಟಿನಿಂದ ಹೆಜ್ಜೆ ಇಟ್ಟಾಗ ಮಾತ್ರ ಎಲ್ಲವೂ ಸುಸೂತ್ರವಾಗಿ ಸಾಗೋದು. ಒಂದು ವೇಳೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೊರಟಲ್ಲಿ ಆಪತ್ತು ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಮರವೇ ಶುರುವಾಗಿದೆ. ಬಹುಶಃ ರಾಮಲಿಂಗಾರೆಡ್ಡಿ ಅಂತ ಹಿರಿಯ ನಾಯಕ, ಪಕ್ಷವೇ ಉಸಿರು ಅನ್ಕೊಂಡಿರೋ ನಾಯಕ, ಪಕ್ಷದ ನಿರ್ಧಾರದ ವಿರುದ್ಧವೇ ಸಿಡಿದೇಳ್ತಾರೆ ಅಂತ
ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನಲ್ಲಿ ಸಮರ ಸಾರಿದ್ದಾರೆ. ತಮಗೆ ನೀಡಿರೋ ಜಲಸಂಪನ್ಮೂಲ ಖಾತೆಯನ್ನ ಎಡಗಣ್ಣಲ್ಲೂ ನೋಡಿಲ್ಲ. ನನಗೆ ಈ ಸಚಿವ ಸ್ಥಾನ ಬೇಡ, ನಾನು ಶಾಸಕನಾಗೇ ಇರ್ತೀನಿ ಅಂತ ರಾಜೀನಾಮೆ ಸಲ್ಲಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇಲ್ಲಿಂದಲೇ ಹೊಸದೊಂದು ಬಿಕ್ಕಟ್ಟು ಶುರುವಾದಂತಾಗಿದೆ. ಮೊದಲ ವಿಕೆಟ್ ಸಹ ಉರುಳಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆಷ್ಟು ಜನ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಲ್ಲ, ಇದನ್ನ ಇಲ್ಲಿಗೆ ಶಾಂತ ಮಾಡ್ತಾರಾ ಅನ್ನೋದು ಸಹ ಕುತೂಹಲ ಮೂಡಿಸಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.